ನಮಸ್ಕಾರ. ಸಮಸ್ತ ಉತ್ತರ ಕರ್ನಾಟಕದ ಕಲಾಭಿಮಾನಿಗಳಿಗೆ ವಿನಂತಿ. ಈ ಯುವ ಕವಿ ಸದಾಶಿವ ಭೀಮಪ್ಪ ಕೊಲ್ಕಾರ್ ಸಾಕಿನ್ ಕಾಕಂಡ್ಕಿ ಒಂದು ಕರ್ಮದ ಒಡಲಿಗೆ ಧರ್ಮದ ಕೊಡಲಿ ಎಂಬ ಸುಂದರ ಸಾಮಾಜಿಕ ನಾಟಕ ಹೋದ ತಿಂಗಳ ಮುದ್ರಣಗೊಂಡಿದೆ. ಆದ ಕಾರಣ ಈ ಬುಕ್ ಎಲ್ಲಾದರೂ ಜಾತ್ರಾ ಮಹೋತ್ಸವದಲ್ಲಿ ಅಂಗವಾಗಿ ಇದನ್ನ ನಾಟಕವನ್ನು ಅಭಿನಯಿಸಲು ತಾವು ಇಚ್ಛಿಸಿದರೆ ಈ ಬುಕ್ ಮಲ್ಲಿಕಾರ್ಜುನ್ ಡಿಜಿಟಲ್ ಸ್ಟುಡಿಯೋದಲ್ಲಿ ಬೆಳಗ್ಗೆಯಲ್ಲಿ ಸಿಗುತ್ತದೆ. ಆ ಮಾಲೀಕರಿಗೆ ನೀವು ಸಂಪರ್ಕಿಸಿ ಈ ಬುಕ್ಕನ್ನು ಪಡೆದುಕೊಂಡು ಎಲ್ಲರೂ ಈ ಕಥೆಯನ್ನು ಒಂದು ಒಳ್ಳೆಯ ಕಥೆ ಇದೆ, ಒಂದು ಕೌಟುಂಬಿಕ ಹಾಗೂ ಒಂದು ಮಣಿತನದ ಕಥೆ ಇದೆ, ಇದನ್ನೆಲ್ಲರೂ ಮಾಡಿ ಒಂದು ಈ ಕಥೆಗೆ ಒಂದು ಪ್ರೋತ್ಸಾಹ ನೀಡಬೇಕು ಅಂತ ತಮ್ಮಲ್ಲಿ ವಿನಂತಿ. ಇದು ಕಥೆ ಯಾವ್ದ್ರಿ? ಇದು ಕರ್ಮದ ಒಡಲಿಗೆ ಧರ್ಮದ ಕೊಡಲಿ ಅಂತ್ರಿ. ಅರ್ಥಾತ್ ರೈತ ಸಾಕಿದ ಸೂರ್ಯಕುಮಾರ ಅಂತ ಒಳ್ಳೆ ಕಥೆ ರೀ. ಇದು ಪ್ರಪ್ರಥಮ ಕೃತಿ ರೀ. ಇದು ನಾನು ಬರೆದಿದ್ದು 2017 ರೀ. ಅದ್ರ ಮುದ್ರಣಗೊಂಡಿರ್ಲಿಲ್ಲ. ಮೊನ್ನೆ ಸುತ್ತಗುಂಡಿ ನನ್ನ ಯುವ ಕವಿ ನನ್ನ ಕಲಾವಿದರನ್ನು ಈ ಕಥೆಯನ್ನು ಮಾಡ್ತೀನಿ ಅಂತ ಒಂದು 15 ದಿನಗಳಲ್ಲಿ ಈ ಕಥೆಯನ್ನು ಪ್ರಿಂಟ್ ಹಾಕಿದೀವಿ. ಈಗ ಮತ್ತೆ ಮುಂದಿನ ತಿಂಗಳ 3ನೇ ತಾರೀಕಿಗೆ ಗದ್ದಾಳ ಗ್ರಾಮದಲ್ಲಿ ಇದನ್ನ ಕಥೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಮತ್ತ 25ನೇ ತಾರೀಕಿಗೆ ಮುಂದಿನ ಮತ್ತೊಂದು ಊರಲ್ಲಿ ಮಾಡ್ತಾ ಇದ್ದಾರೆ. ಒಳ್ಳೆ ಕಥೆಯ ಸಂದೇಶ ಇದೆ. ಒಂದು ರೈತನ ಮನೆತನ ಒಂದು ಕತೆ, ಒಂದು ಒಳ್ಳೆ ಕತೆ ಇದೆ. ಇದನ್ನ ತಾವೆಲ್ಲರೂ ಬೇಕಾದ್ರೂ ರಂಗಭೂಮಿ ಹೊಸ ಕತೆ ಬರೆದು ಕೊಟ್ಟಿರಿ. ಈಗ ಮೊದಲು ಮಾಡಿದ್ದು ಎಲ್ಲಾ ಮಾಡಿರ್ತಾರ ಜನ, ಇದು ಒಂಥರ ಡಿಫ್ರೆಂಟ್ ರೀ. ಇದು ಹಲವಾರು, ನಾನು ಕೂಡ ಒಂದು 16 ಕಥೆಯನ್ನು ಪಾತ್ರ ಮಾಡೀನ್ರಿ. ಆ ಎಲ್ಲ ಕತೆ ಒಳಗಿದ್ಕಿಂತ ಇದು ಒಂದ್ ಸ್ವಲ್ಪ ಡಿಫ್ರೆಂಟ್, ಒಂದು ಒಳ್ಳೆ ಸ್ಟೋರಿ ಐತಿ. ಎಲ್ಲರೂ ಒಂದು ಜನ ಮೆಚ್ಚುವಂತ ಒಂದು ಒಳ್ಳೆ ಸ್ಟೋರಿ ಐತಿ. ಈ ಕಥೆಯನ್ನು ಹೆಚ್ಚಿಗೆ ಎಲ್ಲರೂ ಮೆಚ್ಚುವಂಗೆ ಕಥೆ ಐತಿ. ಇದನ್ನು ತಾವೆಲ್ಲರೂ ಈ ಸ್ಟುಡಿಯೋದಲ್ಲಿ, ಮಲ್ಲಿಕಾರ್ಜುನ್ ಸ್ಟುಡಿಯೋದಲ್ಲಿ ಬುಕ್ ಸಿಗ್ತಾ ಇರ್ತದೆ. ತಾವು ಫೋನ್ ಮಾಡಿ ಈ ಬುಕ್ ಅನ್ನು ಪಡಿಬೇಕು ಎಂದು ತಮ್ಮಲ್ಲಿ ವಿನಂತಿ ಕೊಡ್ತೀವಿ.